ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ. ಫ್ರೆಂಡ್ಸ್, ಈ ದಿನ ನಾನು ಆಲಿವ್ ಆಯಿಲ್ ಬಗ್ಗೆ ಅದರಿಂದ ಏನೇನು ಪ್ರಯೋಜನ ಸಿಗುತ್ತೆ ಅಂತ ಕಂಪ್ಲೀಟಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಬನ್ನಿ, ಹಾಗಾದರೆ ಆಲಿವ್ ಆಯಿಲನ್ನು ನಾವು ಪ್ರತಿನಿತ್ಯ ಬಳಸೋದ್ರಿಂದ ನಮಗೆ ಅದರಿಂದ ಏನೇನು ಪ್ರಯೋಜನ ಇದೆ ಅಂತ ನೋಡೋಣವಾ. ಆಲಿವ್ ಆಯಿಲ್ನಲ್ಲಿ ವಿಟಮಿನ್ ಇ ಇದೆ, ವಿಟಮಿನ್ ಕೆ, ವಿಟಮಿನ್ ಎಗಳು ಯಥೇಚ್ಛವಾಗಿದೆ. ಇದು ಕೆಟ್ಟ ಕೊಲೆಸ್ಟ್ರಾಲನ್ನು ನಿಯಂತ್ರಿಸುತ್ತದೆ. ಆಲಿವ್ ಎಣ್ಣೆಯು ಇದರ ಸೇವನೆಯಿಂದ ಕೆಟ್ಟ ಕೊಲೆಸ್ಟ್ರಾಲ್ಗಳನ್ನು ಕಡಿಮೆ ಮಾಡ್ಕೋಬಹುದು ಹಾಗೂ ದೇಹದಲ್ಲಿನ ಉತ್ತಮ ಕೊಲೆಸ್ಟ್ರಾಲ್ಗಳನ್ನು ಹೆಚ್ಚಿಸುತ್ತದೆ. ಇದು ಹೃದಯ ಕಾಯಿಲೆಗಳ ಅಪಾಯವನ್ನು ಕಡಿಮೆ ಮಾಡಲು ಸಹ ಸಹಾಯವನ್ನು ಮಾಡುತ್ತೆ. ಇದು ಸ್ತನ ಕ್ಯಾನ್ಸರನ್ನು ತಡೆಯುತ್ತದೆ. ಆಲಿವ್ ಎಣ್ಣೆಯನ್ನು ಸೇವಿಸುವುದರಿಂದ ಸ್ತನ ಕ್ಯಾನ್ಸರ್ ಬರುವ ಸಾಧ್ಯತೆ ಕಡಿಮೆ ಇರುತ್ತದೆ. ಆಲಿವ್ ಆಯಿಲ್ ಕ್ಯಾನ್ಸರ್ ವಿರೋಧಿ ಗುಣಗಳನ್ನು ಹೊಂದಿರುತ್ತದೆ. ಇದು ಖಿನ್ನತೆಗೆ ಚಿಕಿತ್ಸೆಯನ್ನು ನೀಡುತ್ತದೆ. ಖಿನ್ನತೆ ಶಮನಕಾರಿಗಳಾಗಿ ಕಾರ್ಯನಿರ್ವಹಿಸುವ ಕೆಲವು ಆಹಾರಗಳಲ್ಲಿ ಆಲಿವ್ ಆಯಿಲ್ ಕೂಡ ಒಂದು. ಇದು ಸಿರೋಟೋನಿಕ್ ಮಟ್ಟವನ್ನು ಹೆಚ್ಚಿಸುತ್ತದೆ. ಇದು ಖಿನ್ನತೆಗೆ ಚಿಕಿತ್ಸೆ ನೀಡಲು ಸಹಾಯವನ್ನು ಮಾಡುತ್ತೆ. ಆಲಿವ್ ಆಯಿಲನ್ನು ಸೇವನೆ ಮಾಡ್ತಾ ಬಂದರೆ ತೂಕವನ್ನು ಸರಾಗವಾಗಿ ಕಡಿಮೆ ಮಾಡ್ಕೋಬೋದು. ಇದು ಮಧುಮೇಹವನ್ನು ನಿಯಂತ್ರಿಸುತ್ತದೆ. ಅನೇಕ ಅಧ್ಯಯನದ ಪ್ರಕಾರ ಆಲಿವ್ ಎಣ್ಣೆಯು ಆರೋಗ್ಯಕರ ಕೊಬ್ಬುಗಳಿಂದ ಸಮೃದ್ಧವಾಗಿದೆ. ಇದು ರಕ್ತದಲ್ಲಿನ ಸಕ್ಕರೆಯ ಅಂಶವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಲು ಸಹಾಯವನ್ನು ಮಾಡುತ್ತೆ. ಆಲಿವ್ ಎಣ್ಣೆಯನ್ನು ಇತರ ಎಣ್ಣೆಗಳ ಬದಲು ಅಡಿಗೆಗೆ ಬಳಸೋದ್ರಿಂದ ಮಧುಮೇಹವನ್ನು ತಡೆಗಟ್ಟುವಲ್ಲಿ ಪ್ರಯೋಜನಕಾರಿ ಎಂದು ತಿಳಿದು ಬಂದಿದೆ. ಇನ್ನು ಹೊಟ್ಟೆಯ ಸಮಸ್ಯೆಗಳು ಸಹ ಕಡಿಮೆ ಆಗುತ್ತದೆ. ಪ್ರತಿದಿನ ಬೆಳಗ್ಗೆ 1 ಚಮಚ ಆಲಿವ್ ಎಣ್ಣೆಯನ್ನು ಕುಡಿಯುವುದು ಕರುಳನ್ನು ಸ್ವಚ್ಛಗೊಳಿಸಲು ಇದು ಸಹಾಯವನ್ನು ಮಾಡುತ್ತೆ ಮತ್ತು ಮಲಬದ್ಧತೆಯನ್ನು ನಿವಾರಣೆ ಮಾಡುತ್ತದೆ ಹಾಗೂ ಹೊಟ್ಟೆಯ ಕ್ಯಾನ್ಸರ್ ಅಪಾಯವನ್ನು ಸಹ ಕಡಿಮೆ ಮಾಡುತ್ತೆ. ಮೆದುಳಿನ ಕಾರ್ಯವನ್ನು ಸುಧಾರಿಸುತ್ತದೆ. ಆಲಿವ್ ಆಯಿಲ್ ಆಲಿವ್ ಎಣ್ಣೆಯ ನಿಯಮಿತ ಸೇವನೆಯು ಮೆದುಳಿನ ಕಾರ್ಯವನ್ನು ಸುಧಾರಿಸುತ್ತದೆ ಹಾಗೂ ಆಲ್ಝೈಮರ್ಸ್ ಅಪಾಯವನ್ನು ತಡೆಗಟ್ಟುವಲ್ಲಿ ಆಲಿವ್ ಎಣ್ಣೆಯು ಉಪಯುಕ್ತವಾಗಿದೆ. ಚರ್ಮದ ಆರೋಗ್ಯವನ್ನು ಸಹ ಸುಧಾರಿಸುತ್ತದೆ. ಆಲಿವ್ ಎಣ್ಣೆಯು ವಿಟಮಿನ್ ಎ, ವಿಟಮಿನ್ ಇ, ವಿಟಮಿನ್ ಡಿ, ವಿಟಮಿನ್ ಕೆ ಅನ್ನು ಹೊಂದಿರುವುದರಿಂದ ಈ ಎಣ್ಣೆಯು ನಿಮ್ಮ ಚರ್ಮವನ್ನು ಪೋಷಿಸುತ್ತದೆ. ಕಪ್ಪು ಕಲೆಗಳು ಮತ್ತು ಸುಕ್ಕುಗಳು ಸೇರಿದಂತೆ ಅನೇಕ ಚರ್ಮದ ಸಮಸ್ಯೆಯ ವಿರುದ್ಧ ಹೋರಾಡಲು ಸಹಾಯವನ್ನು ಮಾಡುತ್ತೆ. ಇನ್ನು ಉರಿಯೂತದ ಕಾಯಿಲೆಗಳಿಂದ ರಕ್ಷಿಸುತ್ತದೆ. ಪಾರ್ಶ್ವವಾಯು ತಡೆಯಲು ಸಹಾಯವನ್ನು ಮಾಡುತ್ತದೆ ಆಲಿವ್ ಎಣ್ಣೆ ಹಾಗೂ ರಕ್ತ ಹೆಪ್ಪುಗಟ್ಟುವಿಕೆ ಅಥವಾ ರಕ್ತಸ್ರಾವದ ಕಾರಣದಿಂದಾಗಿ ನಿಮ್ಮ ಮೆದುಳಿಗೆ ರಕ್ತದ ಹರಿವಿನ ಅಡ್ಡಿಯಿಂದ ಪಾರ್ಶ್ವವಾಯು ಉಂಟಾಗುತ್ತದೆ. ಸ್ಟ್ರೋಕ್ ಮತ್ತು ಹೃದ್ರೋಗದ ಅಪಾಯವನ್ನು ಕಡಿಮೆ ಮಾಡುವ ಏಕೈಕ ಮೂಲ ಆಲಿವ್ ಎಣ್ಣೆ. ಆಲಿವ್ ಆಯಿಲ್ ಅನ್ನು ಅತ್ಯುತ್ತಮ ಮೇಕಪ್ ರಿಮೂವರ್ ಆಗಿ ಸಹ ಬಳಸಬಹುದು. ಕಣ್ಣಿನ ಮೇಕಪ್ ತೆಗೆಯುವಾಗ ಯಾವಾಗಲೂ ಜಾಗರೂಕರಾಗಿರಬೇಕು. ರಾಸಾಯನಿಕಗಳನ್ನು ಬಳಸುವ ಬದಲು ಆಲಿವ್ ಎಣ್ಣೆಯನ್ನು ಬಳಸಬಹುದು. ಒಣಗಿದ ತುಟಿಗಳಿಗೆ ತುಂಬಾ ಪ್ರಯೋಜನಕಾರಿ ಆಲಿವ್ ಎಣ್ಣೆ. ಹೌದು, ಈ ಎಣ್ಣೆಯನ್ನು ತುಟಿಗಳ ಮೇಲೆ ಬಳಸೋದ್ರಿಂದ ತುಟಿಗಳು ಮೃದುವಾಗುತ್ತದೆ. ಆಲಿವ್ ಆಯಿಲ್ ಕೊಲೆಸ್ಟ್ರಾಲ್, ಸೋಡಿಯಂ ಮತ್ತು ಕಾರ್ಬೋಹೈಡ್ರೇಟ್ನಿಂದ ಮುಕ್ತವಾಗಿದೆ. ಇದನ್ನು ಪ್ರತಿನಿತ್ಯ ನಿಯಮಿತವಾಗಿ ಆಹಾರದಲ್ಲಿ ಸೇರ್ಪಡೆ ಮಾಡೋದ್ರಿಂದ ಆರೋಗ್ಯ ಸಹ ಉತ್ತಮವಾಗುತ್ತೆ. ಆಲಿವ್ ಎಣ್ಣೆ ಉತ್ತಮ ಮಾಯಿಶ್ಚರೈಸರ್ ಆಗಿ ಕಾರ್ಯನಿರ್ವಹಿಸುತ್ತೆ. ಇದು ನಿಮ್ಮ ಕೂದಲಿಗೆ ಸರಿಯಾದ ಪೋಷಣೆ ಮತ್ತು ಕಂಡೀಷನರ್ ಆಗಿ ಇರುತ್ತೆ. ಇನ್ನು ಆಲಿವ್ ಎಣ್ಣೆಯಲ್ಲಿ ಆಂಟಿ ಆಕ್ಸಿಡೆಂಟ್ಗಳು ಸಮೃದ್ಧವಾಗಿರೋದ್ರಿಂದ ಅದು ನೆತ್ತಿ ಮತ್ತು ಕೂದಲಿನ ಆರೋಗ್ಯವನ್ನು ಕಾಪಾಡಲು ಸಹ ಸಹಾಯವನ್ನು ಮಾಡುತ್ತೆ. ಕೂದಲ ಪೋಷಣೆಗೆ ಆಲಿವ್ ಎಣ್ಣೆ ತುಂಬಾ ಒಳ್ಳೆಯದು. ರಕ್ತ ಪರಿಚಲನೆಯಿಂದ ಇದು ಸುಧಾರಿಸುತ್ತದೆ. ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾದರೆ ಅಲ್ವಾ ಕೂದಲು ತುಂಬಾ ಗ್ರೋತ್ ಆಗೋದಕ್ಕೆ ಸಾಧ್ಯ. ಇನ್ನು ಕೂದಲು ಕವಲೊಡೆಯುವುದು ಇಲ್ಲ. ಆಲಿವ್ ಎಣ್ಣೆಯನ್ನು ಬಳಸೋದ್ರಿಂದ ಕೂದಲು ಸಹ ಸ್ಪ್ಲಿಟ್ ಹೇರ್ ಆಗೋದಿಲ್ಲ. ಆಲಿವ್ ಆಯಿಲ್ ಶುಷ್ಕತೆಯನ್ನು ತಡೆಯುವುದರಿಂದ ಕವಲೊಡೆಯುವಿಕೆ ಕಡಿಮೆ ಮಾಡುವ ಮೂಲಕ ನಿಮ್ಮ ಕೂದಲು ದಪ್ಪವಾಗಿ ಹಾಗೂ ಉದ್ದವಾಗಿ ಬೆಳೆಯಲು ಸಹಾಯವನ್ನು ಮಾಡುತ್ತೆ. ಆಲಿವ್ ಎಣ್ಣೆಯಲ್ಲಿ ಆಂಟಿಫಂಗಲ್ ಮತ್ತು ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳಿವೆ. ಇದು ತುರಿಕೆ, ತಲೆಹೊಟ್ಟು ಸಮಸ್ಯೆಗಳನ್ನು ಎದುರಿಸಿ ಸಮಸ್ಯೆಯನ್ನು ಶಮನಗೊಳಿಸಲು ಸಹಾಯವನ್ನು ಮಾಡುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಆಲಿವ್ ಆಯಿಲನ್ನು ನಾವು ಪ್ರತಿನಿತ್ಯ ಬಳಸೋದ್ರಿಂದ ಅದರಿಂದ ಎಷ್ಟೊಂದು ಬೆನಿಫಿಟ್ಸ್ ಇದೆ ಅಲ್ವಾ. ನಿಮ್ಮ ಆರೋಗ್ಯ ನಿಮ್ಮ ಕೈಲಿದೆ ಅಲ್ವಾ. ಸೊ ಹೀಗೆ ನನ್ನ ಗೃಹಿಣಿಯ ಕಲಿಕೆ ಚಾನಲ್ನ ನೋಡ್ತಾ ಇರಿ ಫ್ರೆಂಡ್ಸ್. ಮತ್ತೊಂದು ವಿಶೇಷವಾದ ಮಾಹಿತಿ ಜೊತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.